ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಗವರ್ನರ್ ಬ್ರೇಕ್ ಹಾಕಿದ್ದಾರೆ. ಸುಗ್ರೀವಾಜ್ಞೆ ತಿರಸ್ಕರಿಸಿದ ಬಳಿಕ ಹೆಚ್ಚಾಗಿದೆ ಈಗ ಕಿರುಕುಳ. ಗದಗದಲ್ಲಿ ಮಾಂಗಲ್ಯ ಮಾರಿ ಸಾಲ ಕಟ್ಟುವಂತೆ ಸಿಬ್ಬಂದಿಯ ಕಾಟ ಕೊಡ್ತಾ ಇದ್ದಾರೆ. ಸುಗ್ರೀವಾಜ್ಞೆ ತಿರಸ್ಕರಿಸಿದ ಬಳಿಕ ಹೆಚ್ಚಾಗ್ತಾನೆ ಇದೆ. ಮತ್ತೊಮ್ಮೆ ಪುಷ್ಟಿ ಸಿಕ್ಕಂತೆ ಆಗಿದೆ. ಈಗ ಗದಗದಲ್ಲಿ ಮಾಂಗಲ್ಯ ಸರ ಮಾರಿ ಸಾಲ ಕಟ್ಟುವಂತೆ ಸಿಬ್ಬಂದಿಯವರಿಂದ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾಳೆ ಮಹಿಳೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ಗವರ್ನರ್ ಮೊನ್ನೆಯಷ್ಟೇ ತಿರಸ್ಕರಿಸಿತ್ತು ಕಾರಣಾಂತರಗಳಿಂದ. ಸುಗ್ರೀವಾಜ್ಞೆ ತಿರಸ್ಕರಿಸಿದ ಬಳಿಕವೇ ಈಗ ಮತ್ತೆ ಗದಗದಲ್ಲಿ ಮಾಂಗಲ್ಯ ಮಾರಿ ಸಾಲ ಕಟ್ಟುವಂತೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ನ ಕಿರುಕುಳ ಈಗ ಮತ್ತೊಮ್ಮೆ ಹೆಚ್ಚಾಗ್ತಾನೆ ಇದೆ. ಗವರ್ನರ್ ಈಗಷ್ಟೇ ಮೊನ್ನೆಯಷ್ಟೇ ಹಲವು ಕಾರಣಗಳನ್ನ ಕೊಟ್ಟು ಒಂದು ಕಡೆ ನ್ಯಾಯವಿದೆ, ಇದು ಎರಡು ಕಡೆ ನ್ಯಾಯ ಆಗ್ಬೇಕಾಗಿತ್ತು, ಸಾಲ ಕೊಟ್ಟವರನ್ನ ಗಮನ ಹರಿಸದೆ ಇದರಲ್ಲಿ ಸುಗ್ರೀವಾಜ್ಞೆಯಲ್ಲಿ ಹಲವು ಕಾರಣಗಳನ್ನ ಕೊಟ್ಟಿದ್ದೀರಾ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಕಡೆ ನ್ಯಾಯ ಇರೋದ್ರಿಂದ ಈ ಸುಗ್ರೀವಾಜ್ಞೆಗೆ ಸಹಿ ಹಾಕೋಕ್ ಆಗಲ್ಲ ಅಂತ ಹೇಳಿದ್ರು. ಸಾಲ ಪಡೆದವರಿಗೆ ಇದರಲ್ಲಿ ಹೆಚ್ಚಿನ ಮಹತ್ವವನ್ನ ಕೊಡಲಾಗ್ತಾ ಇದೆ. ಸಾಲ ಕೊಟ್ಟವರಿಗೆ ಯಾವುದೇ ನಿಯಮಗಳು ಮತ್ತು ಅವರ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ರಾಜ್ಯಪಾಲರು ಅದನ್ನ ತಿರಸ್ಕರಿಸಿದ್ರು. ಈ ಕಾರಣಗಳನ್ನ ಕೊಟ್ಟು ರಾಜ್ಯಪಾಲರು ಅದನ್ನ ತಿರಸ್ಕರಿಸಿ ಕಳುಹಿಸಿದ್ರು. ಈಗ ಇದರ ಬೆನ್ನಲ್ಲೇ ಈಗ ಮೈಕ್ರೋ ಫೈನಾನ್ಸ್ ದರ್ಬಾರ್ ಮತ್ತೊಮ್ಮೆ ಜೋರಾಗ್ತಾನೆ ಇದೆ ಗದಗದಲ್ಲಿ.